ಸಿಎಂ ಮಾತಾಡಿದ್ರು, ಅದನ್ನ ಕೂಡ ಕೇಳಿಸ್ಕೊಂಡ್ವಿ. ಹೈಕಮಾಂಡ್ ನಾಯಕರು ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ. ಸೂಚನೆಯನ್ನ ಕೊಟ್ಟು ಇಬ್ಬರು ಕೂಡ ಮೊದಲು ಸೇರಿ ಮಾತಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಅನ್ನುವಂಥದ್ದನ್ನ ಹೇಳಿದ್ರು. ಹಾಗಾದ್ರೆ ಕದನ ವಿರಾಮವೋ ಅಥವಾ ಈ ಕದನ ಉಲ್ಬಣ ಆಗುತ್ತೋ, ಏನಾಗುತ್ತೆ? ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿರೋದು ಒಂದು ಸ್ನೇಹದ ರೀತಿಯಲ್ಲಿ ಇಬ್ರು ಕೂಡ ಮೊದಲು ಮಾತಾಡಿ ಸಾರ್ಟ್ಔಟ್ ಮಾಡ್ಕೊಳ್ಳಿ ಅಂತ ಆದ್ರೆ ಅದು ನಿರ್ಧಾರಕ್ಕೆ ತಿರುಗುತ್ತೋ ಅಥವಾ ಏನಾಗುತ್ತೆ? ಸಂಧಾನ ಆಗುತ್ತಾ ಅಥವಾ ತಮ್ಮ ನಿಲುವನ್ನ ಬದಲಾಯಿಸೋದೇ ಇಲ್ವಾ? ಪಟ್ಟಿಡಿದು ಕೂತಿದ್ದಾರೆ ಇಬ್ರು ಕೂಡ. ಈಗ ಏನಾಗುತ್ತೆ ಅನ್ನೋ ಪ್ರಶ್ನೆ. ಸಮರವೋ ಇಲ್ಲ ಸಂಧಾನವೋ? ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಮಧ್ಯೆ ಮುಂದಿನ ನಿರ್ಧಾರ, ಮುಂದಿನ ತೀರ್ಮಾನ ಏನು? ಸಿಎಂ ಪಟ್ಟ ಬಿಟ್ಕೊಡಿ ಅಂತಾರ ಡಿಕೆ ಶಿವಕುಮಾರ್ ಡೈರೆಕ್ಟ್ ಆಗಿ, ನೇರಾನೇರವಾಗಿ? ಇದರ ಬಗ್ಗೆ ಮಾತಾಡ್ಕೊಂಡಿದ್ದಾರೋ ಇಲ್ಲವೋ ಅದು ಇನ್ನೂ ಕೂಡ ಗೊತ್ತಿಲ್ಲದೆ ಇರುವಂತ ವಿಚಾರ. ಆದ್ರೆ ಈಗ ನೇರ ಮಾತಾಡ್ಕೊಳ್ತಾರೆ ಅನ್ನುವಂಥದ್ದು ಕನ್ಫರ್ಮ್ ಆಗಿದೆ. ಸಿದ್ದರಾಮಯ್ಯ ಬಳಿ ಹಾಗಾದ್ರೆ ಮನವಿ ಮಾಡ್ಕೊಳ್ತಾರೆ ಡಿಕೆ ಶಿವಕುಮಾರ್. ಈ ರೀತಿ ಒಪ್ಪಂದದ ಪ್ರಕಾರ ಬಿಟ್ಟುಕೊಡಬೇಕು, ಬಿಟ್ಟುಕೊಟ್ಟ ನಂತರದಲ್ಲಿ ಏನು ಮುಂದಿನ ಮಾತುಕತೆ, ಅದು ಇದು ಅನ್ನುವಂಥ ವಿಚಾರದಲ್ಲಿ ಮಾತುಕತೆಗಳು ಆಗುತ್ತಾ? ಇಷ್ಟು ದಿನ ಸಿದ್ದರಾಮಯ್ಯನವರ ಆಪ್ತರ ಬಳಿ ಎಲ್ಲ ವಿಚಾರಗಳನ್ನ ಹೇಳ್ಕೊಂಡಿದ್ರು ಡಿಸಿಎಂ. ಈಗ ಡೈರೆಕ್ಟ್ ಆಗಿ ಸಿಎಂ ಬಳಿಯಲ್ಲೇ ಇದನ್ನೆಲ್ಲವನ್ನು ಹೇಳ್ಕೊಳ್ತಾರ. ಅದರ ಜೊತೆಯಲ್ಲಿ ಸಿಎಂ ಕೂಡ ಪಟ್ಟು ಬಿಡದೆ ಹೇಳ್ತಾ ಇದ್ರು, 5 ವರ್ಷ ನಾನೇ ಸಿಎಂ, ಇದರಲ್ಲಿ ಡೌಟೇ ಬೇಡ, ಇದೆಲ್ಲವೂ ಕೂಡ ವಿಪಕ್ಷಗಳ ಹುನ್ನಾರ, ಅವರು ಸೃಷ್ಟಿ ಮಾಡ್ತಾ ಇರುವಂತಹ ಕತೆಗಳಿದು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಂತಹ ಸಿಎಂ ಈಗ ಹಾಗಾದ್ರೆ ಏನ್ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ. ಡೈರೆಕ್ಟ್ ಆಗಿ ನೇರ ಮಾತಾಡುವಂತ ಸಮಯ, ಸಂದರ್ಭ ಎರಡೂ ಕೂಡ ಬಂದಿರೋದ್ರಿಂದ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಯಾವೆಲ್ಲ ಚರ್ಚೆಗಳಾಗುತ್ತೆ, ಯಾವೆಲ್ಲ ಮಾತುಕತೆಗಳಾಗತ್ತೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದೆ. ಸಿಎಂ ಮಾತಾಡಿದ್ರು, ಅದನ್ನ ಕೂಡ ಕೇಳಿಸ್ಕೊಂಡ್ವಿ. ಹೈಕಮಾಂಡ್ ನಾಯಕರು ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ. ಸೂಚನೆಯನ್ನ ಕೊಟ್ಟು ಇಬ್ಬರು ಕೂಡ ಮೊದಲು ಸೇರಿ ಮಾತಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಅನ್ನುವಂಥದ್ದನ್ನ ಹೇಳಿದ್ರು. ಹಾಗಾದ್ರೆ ಕದನ ವಿರಾಮವೋ ಅಥವಾ ಈ ಕದನ ಉಲ್ಬಣ ಆಗುತ್ತೋ, ಏನಾಗುತ್ತೆ? ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿರೋದು ಒಂದು ಸ್ನೇಹದ ರೀತಿಯಲ್ಲಿ ಇಬ್ರು ಕೂಡ ಮೊದಲು ಮಾತಾಡಿ ಸಾರ್ಟ್ಔಟ್ ಮಾಡ್ಕೊಳ್ಳಿ ಅಂತ ಆದ್ರೆ ಅದು ನಿರ್ಧಾರಕ್ಕೆ ತಿರುಗುತ್ತೋ ಅಥವಾ ಏನಾಗುತ್ತೆ? ಸಂಧಾನ ಆಗುತ್ತಾ ಅಥವಾ ತಮ್ಮ ನಿಲುವನ್ನ ಬದಲಾಯಿಸೋದೇ ಇಲ್ವಾ? ಪಟ್ಟಿಡಿದು ಕೂತಿದ್ದಾರೆ ಇಬ್ರು ಕೂಡ. ಈಗ ಏನಾಗುತ್ತೆ ಅನ್ನೋ ಪ್ರಶ್ನೆ. ಸಮರವೋ ಇಲ್ಲ ಸಂಧಾನವೋ? ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಮಧ್ಯೆ ಮುಂದಿನ ನಿರ್ಧಾರ, ಮುಂದಿನ ತೀರ್ಮಾನ ಏನು? ಸಿಎಂ ಪಟ್ಟ ಬಿಟ್ಕೊಡಿ ಅಂತಾರ ಡಿಕೆ ಶಿವಕುಮಾರ್ ಡೈರೆಕ್ಟ್ ಆಗಿ, ನೇರಾನೇರವಾಗಿ? ಇದರ ಬಗ್ಗೆ ಮಾತಾಡ್ಕೊಂಡಿದ್ದಾರೋ ಇಲ್ಲವೋ ಅದು ಇನ್ನೂ ಕೂಡ ಗೊತ್ತಿಲ್ಲದೆ ಇರುವಂತ ವಿಚಾರ. ಆದ್ರೆ ಈಗ ನೇರ ಮಾತಾಡ್ಕೊಳ್ತಾರೆ ಅನ್ನುವಂಥದ್ದು ಕನ್ಫರ್ಮ್ ಆಗಿದೆ. ಸಿದ್ದರಾಮಯ್ಯ ಬಳಿ ಹಾಗಾದ್ರೆ ಮನವಿ ಮಾಡ್ಕೊಳ್ತಾರೆ ಡಿಕೆ ಶಿವಕುಮಾರ್. ಈ ರೀತಿ ಒಪ್ಪಂದದ ಪ್ರಕಾರ ಬಿಟ್ಟುಕೊಡಬೇಕು, ಬಿಟ್ಟುಕೊಟ್ಟ ನಂತರದಲ್ಲಿ ಏನು ಮುಂದಿನ ಮಾತುಕತೆ, ಅದು ಇದು ಅನ್ನುವಂಥ ವಿಚಾರದಲ್ಲಿ ಮಾತುಕತೆಗಳು ಆಗುತ್ತಾ? ಇಷ್ಟು ದಿನ ಸಿದ್ದರಾಮಯ್ಯನವರ ಆಪ್ತರ ಬಳಿ ಎಲ್ಲ ವಿಚಾರಗಳನ್ನ ಹೇಳ್ಕೊಂಡಿದ್ರು ಡಿಸಿಎಂ. ಈಗ ಡೈರೆಕ್ಟ್ ಆಗಿ ಸಿಎಂ ಬಳಿಯಲ್ಲೇ ಇದನ್ನೆಲ್ಲವನ್ನು ಹೇಳ್ಕೊಳ್ತಾರ. ಅದರ ಜೊತೆಯಲ್ಲಿ ಸಿಎಂ ಕೂಡ ಪಟ್ಟು ಬಿಡದೆ ಹೇಳ್ತಾ ಇದ್ರು, 5 ವರ್ಷ ನಾನೇ ಸಿಎಂ, ಇದರಲ್ಲಿ ಡೌಟೇ ಬೇಡ, ಇದೆಲ್ಲವೂ ಕೂಡ ವಿಪಕ್ಷಗಳ ಹುನ್ನಾರ, ಅವರು ಸೃಷ್ಟಿ ಮಾಡ್ತಾ ಇರುವಂತಹ ಕತೆಗಳಿದು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಂತಹ ಸಿಎಂ ಈಗ ಹಾಗಾದ್ರೆ ಏನ್ ಮಾಡ್ತಾರೆ ಅನ್ನುವಂತ ಪ್ರಶ್ನೆ. ಡೈರೆಕ್ಟ್ ಆಗಿ ನೇರ ಮಾತಾಡುವಂತ ಸಮಯ, ಸಂದರ್ಭ ಎರಡೂ ಕೂಡ ಬಂದಿರೋದ್ರಿಂದ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಯಾವೆಲ್ಲ ಚರ್ಚೆಗಳಾಗುತ್ತೆ, ಯಾವೆಲ್ಲ ಮಾತುಕತೆಗಳಾಗತ್ತೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದೆ. ಸಿಎಂ ಮಾತಾಡಿದ್ರು, ಅದನ್ನ ಕೂಡ ಕೇಳಿಸ್ಕೊಂಡ್ವಿ. ಹೈಕಮಾಂಡ್ ನಾಯಕರು ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ. ಸೂಚನೆಯನ್ನ ಕೊಟ್ಟು ಇಬ್ಬರು ಕೂಡ ಮೊದಲು ಸೇರಿ ಮಾತಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಅನ್ನುವಂಥದ್ದನ್ನ ಹೇಳಿದ್ರು. ಹಾಗಾದ್ರೆ ಕದನ ವಿರಾಮವೋ ಅಥವಾ ಈ ಕದನ ಉಲ್ಬಣ ಆಗುತ್ತೋ, ಏನಾಗುತ್ತೆ? ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿರೋದು ಒಂದು ಸ್ನೇಹದ ರೀತಿಯಲ್ಲಿ ಇಬ್ರು ಕೂಡ ಮೊದಲು ಮಾತಾಡಿ ಸಾರ್ಟ್ಔಟ್ ಮಾಡ್ಕೊಳ್ಳಿ ಅಂತ ಆದ್ರೆ ಅದು ನಿರ್ಧಾರಕ್ಕೆ ತಿರುಗುತ್ತೋ ಅಥವಾ ಏನಾಗುತ್ತೆ? ಸಂಧಾನ ಆಗುತ್ತಾ ಅಥವಾ ತಮ್ಮ ನಿಲುವನ್ನ ಬದಲಾಯಿಸೋದೇ ಇಲ್ವಾ? ಪಟ್ಟಿಡಿದು ಕೂತಿದ್ದಾರೆ ಇಬ್ರು ಕೂಡ. ಈಗ ಏನಾಗುತ್ತೆ ಅನ್ನೋ ಪ್ರಶ್ನೆ. ಸಮರವೋ ಇಲ್ಲ ಸಂಧಾನವೋ? ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಮಧ್ಯೆ ಮುಂದಿನ ನಿರ್ಧಾರ, ಮುಂದಿನ ತೀರ್ಮಾನ ಏನು? ಸಿಎಂ ಪಟ್ಟ ಬಿಟ್ಕೊಡಿ ಅಂತಾರ ಡಿಕೆ ಶಿವಕುಮಾರ್ ಡೈರೆಕ್ಟ್ ಆಗಿ, ನೇರಾನೇರವಾಗಿ? ಇದರ ಬಗ್ಗೆ ಮಾತಾಡ್ಕೊಂಡಿದ್ದಾರೋ ಇಲ್ಲವೋ
ಅದು ಇನ್ನೂ ಕೂಡ ಗೊತ್ತಿಲ್ಲದೆ ಇರುವಂತ ವಿಚಾರ. ಆದ್ರೆ ಈಗ ನೇರ ಮಾತಾಡ್ಕೊಳ್ತಾರೆ ಅನ್ನುವಂಥದ್ದು ಕನ್ಫರ್ಮ್ ಆಗಿದೆ. ಸಿದ್ದರಾಮಯ್ಯ ಬಳಿ ಹಾಗಾದ್ರೆ ಮನವಿ ಮಾಡ್ಕೊಳ್ತಾರೆ ಡಿ ಕೆ ಶಿವಕುಮಾರ್. ಈ ರೀತಿ ಒಪ್ಪಂದದ ಪ್ರಕಾರ ಬಿಟ್ಟುಕೊಡಬೇಕು, ಬಿಟ್ಟುಕೊಟ್ಟ ನಂತರದಲ್ಲಿ ಏನು ಮುಂದಿನ ಮಾತುಕತೆ ಅದು ಇದು ಅನ್ನುವಂತ ವಿಚಾರದಲ್ಲಿ ಮಾತುಕತೆಗಳು ಆಗುತ್ತಾ? ಇಷ್ಟು ದಿನ ಸಿದ್ದರಾಮಯ್ಯನವರ ಆಪ್ತರ ಬಳಿ ಎಲ್ಲ ವಿಚಾರಗಳನ್ನ ಹೇಳ್ಕೊಂಡಿದ್ರು ಡಿಸಿಎಂ. ಈಗ ಡೈರೆಕ್ಟ್ ಆಗಿ ಸಿಎಂ ಬಳಿಯಲ್ಲೇ ಇದನ್ನೆಲ್ಲವನ್ನು ಹೇಳ್ಕೊಳ್ತಾರ. ಅದರ ಜೊತೆಯಲ್ಲಿ ಸಿಎಂ ಕೂಡ ಪಟ್ಟು ಬಿಡದೆ ಹೇಳ್ತಾ ಇದ್ರು 5 ವರ್ಷ ನಾನೇ ಸಿಎಂ, ಇದರಲ್ಲಿ ಡೌಟೇ ಬೇಡ, ಇದೆಲ್ಲವೂ ಕೂಡ ವಿಪಕ್ಷಗಳ ಹುನ್ನಾರ, ಅವರು ಸೃಷ್ಟಿ ಮಾಡ್ತಾ ಇರುವಂತಹ ಕತೆಗಳಿದು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಂತಹ ಸಿಎಂ ಈಗ ಹಾಗಾದ್ರೆ ಏನ್ ಮಾಡ್ತಾರೆ ಅನ್ನುವಂತ ಪ್ರಶ್ನೆ ಡೈರೆಕ್ಟ್ ಆಗಿ ನೇರ ಮಾತಾಡುವಂತ ಸಮಯ ಸಂದರ್ಭ ಎರಡೂ ಕೂಡ ಬಂದಿರೋದ್ರಿಂದ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಯಾವೆಲ್ಲ ಚರ್ಚೆಗಳಾಗುತ್ತೆ, ಯಾವೆಲ್ಲ ಮಾತುಕತೆಗಳಾಗತ್ತೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದೆ. ಸಿಎಂ ಮಾತಾಡಿದ್ರು, ಅದನ್ನ ಕೂಡ ಕೇಳಿಸ್ಕೊಂಡ್ವಿ. ಹೈಕಮಾಂಡ್ ನಾಯಕರು ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ. ಸೂಚನೆಯನ್ನ ಕೊಟ್ಟು ಇಬ್ಬರು ಕೂಡ ಮೊದಲು ಸೇರಿ ಮಾತಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಅನ್ನುವಂಥದ್ದನ್ನ ಹೇಳಿದ್ರು. ಹಾಗಾದ್ರೆ ಕದನ ವಿರಾಮವೋ ಅಥವಾ ಈ ಕದನ ಉಲ್ಬಣ ಆಗುತ್ತೋ, ಏನಾಗುತ್ತೆ? ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿರೋದು ಒಂದು ಸ್ನೇಹದ ರೀತಿಯಲ್ಲಿ ಇಬ್ರು ಕೂಡ ಮೊದಲು ಮಾತಾಡಿ ಸಾರ್ಟ್ ಔಟ್ ಮಾಡ್ಕೊಳ್ಳಿ ಅಂತ, ಆದ್ರೆ ಅದು ನಿರ್ಧಾರಕ್ಕೆ ತಿರುಗುತ್ತೋ ಅಥವಾ ಏನಾಗುತ್ತೆ? ಸಂಧಾನ ಆಗುತ್ತಾ ಅಥವಾ ತಮ್ಮ ನಿಲುವನ್ನ ಬದಲಾಯಿಸೋದೇ ಇಲ್ವಾ? ಪಟ್ಟಿಡಿದು ಕೂತಿದ್ದಾರೆ ಇಬ್ರು ಕೂಡ. ಈಗ ಏನಾಗುತ್ತೆ ಅನ್ನೋ ಪ್ರಶ್ನೆ. ಸಮರವೋ ಇಲ್ಲ ಸಂಧಾನವೋ? ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮಧ್ಯೆ ಮುಂದಿನ ನಿರ್ಧಾರ, ಮುಂದಿನ ತೀರ್ಮಾನ ಏನು? ಸಿಎಂ ಪಟ್ಟ ಬಿಟ್ಕೊಡಿ ಅಂತಾರ ಡಿ ಕೆ ಶಿವಕುಮಾರ್ ಡೈರೆಕ್ಟ್ ಆಗಿ ನೇರವಾಗಿ ಇದರ ಬಗ್ಗೆ ಮಾತಾಡ್ಕೊಂಡಿದ್ದಾರೋ ಇಲ್ಲವೋ ಅದು ಇನ್ನೂ ಕೂಡ ಗೊತ್ತಿಲ್ಲದೆ ಇರುವಂತ ವಿಚಾರ. ಆದ್ರೆ ಈಗ ನೇರ ಮಾತಾಡ್ಕೊಳ್ತಾರೆ ಅನ್ನುವಂಥದ್ದು ಕನ್ಫರ್ಮ್ ಆಗಿದೆ. ಸಿದ್ದರಾಮಯ್ಯ ಬಳಿ ಹಾಗಾದ್ರೆ ಮನವಿ ಮಾಡ್ಕೊಳ್ತಾರೆ ಡಿ ಕೆ ಶಿವಕುಮಾರ್. ಈ ರೀತಿ ಒಪ್ಪಂದದ ಪ್ರಕಾರ ಬಿಟ್ಟುಕೊಡಬೇಕು, ಬಿಟ್ಟುಕೊಟ್ಟ ನಂತರದಲ್ಲಿ ಏನು ಮುಂದಿನ ಮಾತುಕತೆ ಅದು ಇದು ಅನ್ನುವಂತ ವಿಚಾರದಲ್ಲಿ ಮಾತುಕತೆಗಳು ಆಗುತ್ತಾ? ಇಷ್ಟು ದಿನ ಸಿದ್ದರಾಮಯ್ಯನವರ ಆಪ್ತರ ಬಳಿ ಎಲ್ಲ ವಿಚಾರಗಳನ್ನ ಹೇಳ್ಕೊಂಡಿದ್ರು ಡಿಸಿಎಂ. ಈಗ ಡೈರೆಕ್ಟ್ ಆಗಿ ಸಿಎಂ ಬಳಿಯಲ್ಲೇ ಇದನ್ನೆಲ್ಲವನ್ನು ಹೇಳ್ಕೊಳ್ತಾರ. ಅದರ ಜೊತೆಯಲ್ಲಿ ಸಿಎಂ ಕೂಡ ಪಟ್ಟು ಬಿಡದೆ ಹೇಳ್ತಾ ಇದ್ರು 5 ವರ್ಷ ನಾನೇ ಸಿಎಂ, ಇದರಲ್ಲಿ ಡೌಟೇ ಬೇಡ, ಇದೆಲ್ಲವೂ ಕೂಡ ವಿಪಕ್ಷಗಳ ಹುನ್ನಾರ, ಅವರು ಸೃಷ್ಟಿ ಮಾಡ್ತಾ ಇರುವಂತಹ ಕತೆಗಳಿದು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಂತಹ ಸಿಎಂ ಈಗ ಹಾಗಾದ್ರೆ ಏನ್ ಮಾಡ್ತಾರೆ ಅನ್ನುವಂತ ಪ್ರಶ್ನೆ ಡೈರೆಕ್ಟ್ ಆಗಿ ನೇರ ಮಾತಾಡುವಂತ ಸಮಯ ಸಂದರ್ಭ ಎರಡೂ ಕೂಡ ಬಂದಿರೋದ್ರಿಂದ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಯಾವೆಲ್ಲ ಚರ್ಚೆಗಳಾಗುತ್ತೆ, ಯಾವೆಲ್ಲ ಮಾತುಕತೆಗಳಾಗತ್ತೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದೆ.